ಎಲ್ರಿಗೂ ನಮಸ್ಕಾರ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರು, ಸರ್ ಆನ್ಸರ್ ರೈಟಿಂಗ್ ನಾವು ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತ. ಅದಕ್ಕಾಗಿ ನಾವು ಒಂದು ಫ್ರೀ ಇನಿಷಿಯೇಟಿವ್ ತಂದಿದ್ದೀವಿ. ಡೈಲಿ 2 ಕ್ವಶನ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಕ್ವಶನ್ಸ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದಾನೆ ತೆಗೆದಿದ್ದೀವಿ. 2000 ರೀಸೆಂಟ್ಲಿ 2023, 2021 ಅಂಡ್ 2017 ಪ್ರೀವಿಯಸ್ ಇಯರ್ ಮೇನ್ಸ್ ಕ್ವಶನ್ ಪೇಪರ್ಸ್ ನಾವು ಸೆಕ್ಷನ್ ವೈಸ್ ತೆಗೆದು ಡೈಲಿ 2 ಕ್ವಶನ್ಸ್ ನಾವು ಪೋಸ್ಟ್ ಮಾಡ್ತಿರ್ತೀವಿ. ಅದನ್ನ ಇವ್ಯಾಲ್ಯೂಯೇಷನ್ ನಮ್ಮ ಎಕ್ಸ್ಪರ್ಟ್ ಟೀಮ್ ಅಲ್ಲಿ ಮೆಂಟರ್ಸ್ ಆಗಿರ್ಬೋದು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಕೆಲವರು ಸೆಲೆಕ್ಟ್ ಆಗಿರೋರು ಆಫೀಸರ್ಸ್ ಕೂಡ ನಿಮಗೆ ಇನ್ಪುಟ್ ಕೊಡ್ತಾರೆ. ಸೊ ಆದ್ಯತೆ ಮೊದಲು ಫಾರ್ ದಿ ಪ್ರಿಯಾರಿಟಿ ವಿಲ್ ಬಿ ಫಾರ್ ದಿ ಫಸ್ಟ್ ಕಮ್ ಫಸ್ಟ್ ಸರ್. ಸೊ ಮೊದಲ ಆದ್ಯತೆ ಯಾರು ಫಸ್ಟ್ ಬರೆದು ಅಪ್ಲೋಡ್ ಮಾಡ್ತಾರೆ, ಕನ್ನಡದಲ್ಲೂ ಬರಿಬಹುದು ಅಂತವ್ರದ್ದು ಇವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಸರ್ ಯಾವ ರಿಸೋರ್ಸಸ್ ನಾನು ಮೇನ್ಸ್ ಅಲ್ಲಿ ಉಪಯೋಗಿಸ್ಬೇಕು, ನನಗೆ ಕನ್ಸೈಸ್ ಆಗಿ ಮಟೀರಿಯಲ್ ಬೇಕು ಅಂತ ಕೇಳ್ತಿದ್ರು. ಹಾಗಾಗಿ ನಾವು ಸಮಗ್ರ ದರ್ಪಣ್ ಅನ್ನೋ ಒಂದು ಮೇನ್ಸ್ ಓರಿಯೆಂಟೆಡ್ ನಿಮ್ಗೆ ಕ್ರಿಸ್ಪಿಯಾಗಿ ಲಿಮಿಟೆಡ್ ಇನ್ಫಾರ್ಮೇಶನ್ ತಗೊಂಡು ನೀವು ಅದನ್ನ ಬೆಸ್ಟ್ ಆನ್ಸರ್ಸ್ ಯಾವ ತರ ಆರ್ಟಿಕ್ಯುಲೇಟ್ ಮಾಡ್ಬೋದು ಅನ್ನೋ ಒಂದು ಕಂಪೆಂಡಿಯಂ ಬುಕ್ ತರ ನಾವು 4 ವಾಲ್ಯೂಮ್ಸ್ ಅಲ್ಲಿ ತಂದಿದ್ದೀವಿ. ಇದು ನಿಮಗೆ ಅವೈಲಬಲ್ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ. ನೀವು ಡೆಮೋ ನೀವು ಬೇಕಾದ್ರೆ ಅದರ ಸ್ಯಾಂಪಲ್ ಕಾಪಿ ಕೂಡ ನೋಡ್ಬೋದು. ಸೊ ಕೆಲವೊಂದಷ್ಟು ಫ್ರೀ ಕ್ವಶನ್ಸ್ ಎಲ್ಲ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಬೇಸಿಸ್ ಮೇಲೆ ನೀವು ಮೇನ್ಸ್ ನ ತಯಾರಿ ಮಾಡಬಹುದಾಗುತ್ತೆ. ಸೊ ಅಗೇನ್ ಇದರಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ನೋಡಿ. ನಾನು ಡೆಮೋಗೋಸ್ಕರ ಇದು ಏನು KS319 ನೋಟಿಫಿಕೇಶನ್ ಎಕ್ಸ್ಕ್ಲೂಸಿವ್ಲಿ ಆ ಒಂದು ಮಾಡೆಲ್ ಇಟ್ಕೊಂಡು ಅಂಡ್ ಪ್ರೀವಿಯಸ್ ಏನು ಟ್ರೆಂಡ್ ಚೇಂಜಸ್ ಆಗ್ತಿದೆಯಲ್ಲ ಅದನ್ನ ಒಂದು ವ್ಯೂ ಆಫ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಮಟೀರಿಯಲ್ ನ ಪ್ರಿಪೇರ್ ಮಾಡಿದ್ದೀವಿ. ಒಂದು ಆಲ್ಮೋಸ್ಟ್ 5-6 ಮಂತ್ ಇಂದ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟ್ ಮಾಡಿ ನಮ್ಮ ತಂಡ ಇದನ್ನ ಒಂದು ಒಳ್ಳೆ ಮಾರ್ಕೆಟ್ ಅಲ್ಲಿ ಅಪ್ಡೇಟೆಡ್ ವಿತ್ ರೀಸೆಂಟ್ ಕರೆಂಟ್ ಅಫೇರ್ಸ್ ಯಾರು ಕೂಡ ಮಾರ್ಕೆಟ್ ಅಲ್ಲಿ ಇನ್ನ ತಂದಿಲ್ಲ. ನಾವು ಮೊದಲನೇದಾಗಿ ಇದು ತಂದಿದ್ದೀವಿ. ತುಂಬಾ ಅಕ್ಯುರೇಟ್ ಆಗಿ ಇರ್ತದೆ. ಸೊ ನೋಡಿ, ಮೊದಲನೇದಾಗಿ ನಿಮಗೆ ಈ ಬುಕ್ ಸ್ಟಾರ್ಟ್ ಮಾಡೋ ಮುಂಚೆ, ಪ್ರಿಪರೇಷನ್ ಮಾಡೋ ಮುಂಚೆ ಮೊದಲನೇದಾಗಿ ನೀವು ಸೆಕ್ಷನ್ ವೈಸ್ ಯಾವ ಸೆಕ್ಷನ್ ಇಂದ ಎಷ್ಟು ಕ್ವಶನ್ಸ್ ಬರ್ತಿದಾವೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ಜನರಲ್ ಸ್ಟಡೀಸ್ ನಾವು ಏನು ಕ್ವಶನ್ ಪೇಪರ್ 2023, 2020 ಅಂಡ್ 2017 ಕ್ವಶನ್ ಪೇಪರ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ರೀಸೆಂಟ್ ಆಗಿ ಆಗಿರೋ 2023 ಅಲ್ಲಿ ಹಿಸ್ಟ್ರಿ ಪಾರ್ಟ್ ಸೆಕ್ಷನ್ 1 ಜನರಲ್ ಸ್ಟಡೀಸ್ ಹಿಸ್ಟ್ರಿ ಅಂಡ್ ಕಲ್ಚರ್ ಪಾರ್ಟ್ ಇಂದ ಎಷ್ಟು ಕ್ವಶನ್ಸ್ ಬಂದಿದಾವೆ ಅನ್ನೋ ಒಂದು ಅನಾಲಿಸಿಸ್ ಇಲ್ಲಿ ಕೂಡ ಮಾಡಿದೀವಿ. ಇದೇ ಬೇಸಿಸ್ ಮೇಲೆ ನಿಮ್ಮ ನೋಟ್ಸ್ ಕೂಡ ಸಿಲೆಬಸ್ ಸ್ಟಿಕ್ ಇರುತ್ತೆ. ಮತ್ತೆ 2021 ಅಲ್ಲಿ ಏನು ಪ್ರೀವಿಯಸ್ ಇದ್ರ ಹಿಂದಿನ ಪ್ರೀವಿಯಸ್ ಬ್ಯಾಚ್ ಅಲ್ಲೂ ಕೂಡ 6 to 7 ಕ್ವಶನ್ಸ್ ಹಿಸ್ಟ್ರಿ ಕ್ವಶನ್ಸ್ ಕೇಳಿದ್ದಾರೆ. ಅದಾದ್ಮೇಲೆ 2017, ಇದ್ರ ಹಿಂದೆ 2014ನೇ ನೋಟಿಫಿಕೇಶನ್ ಅಲ್ಲಿ ಸಾಕಷ್ಟು ಚೇಂಜಸ್ ಇದಾವೆ. ಡೈರೆಕ್ಟ್ ಕ್ವಶನ್ಸ್ ಇರ್ತಿತ್ತು. ಈಗೆಲ್ಲ ಕೆಲವೊಂದಷ್ಟು ಅನಾಲಿಸಿಸ್ ಬೇಸಿಸ್ ಮೇಲೆ ಕೇಳಿದ್ದಾರೆ. ಹಾಗಾಗಿ ನಾವು ಈ ಒಂದು ಕ್ವಶನ್ಸ್ ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಟ್ಕೊಂಡು ನಾವು ನೋಟ್ಸ್ ಮಾಡಿರ್ತೀವಿ. ಸೊ ಇದು 2017ರಲ್ಲಿ ಬಂದಿರುವಂತಹ ಹಿಸ್ಟ್ರಿ ಪಾರ್ಟ್ ಕ್ವಶನ್ಸ್ ಆಗಿರುತ್ತೆ. ಅಗೇನ್ ಸೆಕೆಂಡ್ ಸೆಕ್ಷನ್ಸ್ ಬಂತು, 3 ಸೆಕ್ಷನ್ಸ್ ಇರುತ್ತಲ್ಲ. ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಕೂಡ ಅಷ್ಟೇ 3 ಸೈಕಲ್ ಆಫ್ KS ಕ್ವಶನ್ಸ್ ಕೊಟ್ಟಿರ್ತೀವಿ. ಅಂಡ್ ಲಾಸ್ಟ್ ಈಸ್ ದಿ ಇಂಡಿಯನ್ ಎಕಾನಮಿ ಅಂಡ್ ರೂರಲ್ ಡೆವಲಪ್ಮೆಂಟ್. ಇಲ್ಲೂ ಕೂಡ ಅಷ್ಟೇ 2023 ಪೇಪರ್ಸ್ ಇನ್ಕ್ಲೂಡ್ ಮಾಡಿದೀವಿ. ಮತ್ತೆ 2021 ಪೇಪರ್ಸ್ ಅಂಡ್ 2017 ಪೇಪರ್ಸ್ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಇದು ಮೇನ್ ನಿಮಗೆ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತೀವಿ ಮೊದಲನೇದಾಗಿ. ಸೆಕೆಂಡ್ ಬಂದು ಸಿಲೆಬಸ್. ಇದು ಎಲ್ಲೂ ಕೂಡ ಈ ತರ ಒಂದು ಕನ್ಸೈಸ್ ಆಗಿ ನಿಮಗೆ ಶಾರ್ಟ್ ಆಗಿ ಮಟೀರಿಯಲ್ ಐ ಡೌಟ್ ಸಿಗೋದು. ಸೊ ಈಗ ನಾವು ಸದ್ಯಕ್ಕೆ ಇಂಗ್ಲಿಷ್ ಅಲ್ಲಿ ಮಾತ್ರ ತಂದಿದ್ದೀವಿ. ಸೊ ಇನ್ನ ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ನಾವು ಇಂಗ್ಲಿಷ್ ಕನ್ನಡದಲ್ಲೂ ತರೋ ಒಂದು ಪ್ರಯತ್ನ ಮಾಡ್ತೀವಿ ಅಂತ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ. ಸೊ ಇಲ್ಲಿ ನೋಡಿ, ಹಿಸ್ಟ್ರಿ ಅಂಡ್ ಕಲ್ಚರ್ ಅಲ್ಲಿ ಸೆಕ್ಷನ್ 1 ಅಲ್ಲಿ ಏನೇನ್ ಸಿಲೆಬಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಯೂನಿಟ್ ವೈಸ್. 6 ಯೂನಿಟ್ಸ್ ಅಲ್ಲಿ ಯಾವ್ಯಾವ ಯೂನಿಟ್ಸ್ ಇದೆ ಅನ್ನೋ ಒಂದು ಸಿಲೆಬಸ್ ಇಲ್ಲಿ ಕೊಟ್ಟಿದ್ದೀವಿ ಡಿಸೈಡ್ ಮಾಡಿ. ಮತ್ತೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ 7 ಯೂನಿಟ್ ಇದಾವೆ. ಈ ಚಾಪ್ಟರ್ಸ್ ಎಲ್ಲ ಈ ಬುಕ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಇಂಡಿಯನ್ ಎಕಾನಮಿ, ಇಂಡಿಯನ್ ಅಂಡ್ ಪ್ಲಾನಿಂಗ್ ಅಂಡ್ ರೂರಲ್ ಡೆವಲಪ್ಮೆಂಟ್ 8 ಯೂನಿಟ್ಸ್ ಇರುತ್ತೆ. ಇದು ಯಾವ ಸಿಲೆಬಸ್ ಅಂತ ಇಲ್ಲಿ ನಾವು ಇನ್ಕ್ಲೂಡ್ ಮಾಡಿದೀವಿ. KPSC ಸಿಲೆಬಸ್ ತೆಗೆದು ನಾವು ಇದೇ ತರ ನೋಟ್ಸ್ ನ ಮಾಡ್ತಾ ಹೋಗ್ತಿದೀವಿ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದು ಹಿಸ್ಟ್ರಿ ಅಂಡ್ ಕಲ್ಚರ್ ಪಾರ್ಟ್ ಆಗಿರುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇದರಲ್ಲಿ ನಾವು ಓವರ್ ಇನ್ಫಾರ್ಮೇಶನ್ ಡಂಪ್ ಮಾಡಿಲ್ಲ. ಡಂಪಿಂಗ್ ಆಫ್ ಇನ್ಫಾರ್ಮೇಶನ್ ಶುಡ್ ನಾಟ್ ಬಿ ಹ್ಯಾಪನ್. ಯಾಕಂದ್ರೆ ಈ ಒಂದು ಪೇಪರ್ 1 GS1 ಗೆ ನಿಮಗೆ ಅರೌಂಡ್ 350 ಪೇಜಸ್ ಅಲ್ಲಿ ಎಂಟೈರ್ ಕಂಪ್ಲೀಟ್ ಸಿಲೆಬಸ್ ಆಗಿ ಕಂಪ್ಲೀಟ್ ಆಗುತ್ತೆ. 100% ನೀವು ಇದನ್ನ ಚೆನ್ನಾಗಿ ಓದಿದ್ರೆ ಡೆಫಿನೆಟ್ಲಿ ಇದರಿಂದಾನೇ ಕ್ವಶನ್ಸ್ ಬರುತ್ತೆ. ತುಂಬಾ ಕಲರ್ಫುಲ್ ವಿತ್ ಮ್ಯಾಪ್ ವ್ಯೂ ಇರೋದ್ರಿಂದ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು
ಇದನ್ನ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ದೇ ಆದಂತ ಒಂದು ಸ್ವತಃ ನೋಟ್ಸ್ ಮಾಡ್ಕೊಂಡ್ರೆ ಅದು ಇನ್ನ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸೊ ಓವರ್ ವ್ಯೂ ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ಅರೌಂಡ್ ನೀವು ಏನು ಒಂದು ಫ್ಯಾಕ್ಟ್ ಕೂಡ ಕೋಟ್ ಮಾಡ್ಬೋದು, ಜಾಗ್ರಫಿಕಲ್ ಎಕ್ಸ್ಟೆಂಟ್ ಏನೇನ್ ಇಫ್ ಕೇಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಏನೇ ಕ್ವಶನ್ಸ್ ಬಂದ್ರು ಈ ಒಂದು 6 ಪಾಯಿಂಟ್ಸ್ ನ ನೀವು ಅಲ್ಲಿ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಪೇಜಸ್ ಕೂಡ ಜಾಸ್ತಿ ಬರ್ತಿದಾವೆ. 15 ಮಾರ್ಕ್ಸ್ ಕ್ವಶನ್ಗೆ 3 to 4 ಪೇಜಸ್ ಬರೀಬೇಕಾಗುತ್ತೆ. ಹಾಗಾಗಿ ನೀವು ಈ ಒಂದು 5ರಿಂದ 6 ಪಾಯಿಂಟ್ಸ್ ಹಾಕ್ಬೇಕಾಗುತ್ತೆ, ಆಡ್ ಮಾಡ್ಬೇಕಾಗುತ್ತೆ. ಜಾಗ್ರಫಿಕಲ್ ಎಕ್ಸ್ಟೆಂಟ್ ಆಗಿರ್ಬೋದು, ಮೇಜರ್ ಸೈಟ್ಸ್ ಯಾವ್ದು, ಈ ಮ್ಯಾಪ್ ಹಾಕೋದು, ಮತ್ತೆ ಇಂಪಾರ್ಟೆಂಟ್ ಫೀಚರ್ಸ್ ಏನೇನಿತ್ತು. ಸೊ ಈ ಇಂಪಾರ್ಟೆಂಟ್ ಸೇ ಫಾರ್ ಎಕ್ಸಾಂಪಲ್ ವೆಲ್ ಸಿಟೀಸ್ ವಿತ್ ಗ್ರಿಡ್ ಪ್ಯಾಟರ್ನ್ ಆಗಿರ್ಬೋದು, ಆಲ್ ದಿಸ್ ಅಡ್ವಾನ್ಸ್ ಡ್ರೈನೇಜ್, ಆಲ್ ದಿಸ್ ಥಿಂಗ್ಸ್. ಓಕೆ, ಸೊ ಗ್ರೇಟ್ ಬಾತ್, ಆಲ್ ದಿಸ್ ಇಂಪಾರ್ಟೆಂಟ್ ಫೀಚರ್ಸ್ ಕೂಡ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಎಕಾನಮಿ ಬೇಸಿಸ್, ಹೌ ಅಂಡ್ ವಾಟ್ ಈಸ್ ದ ರೀಸನ್ ಫಾರ್ ಡಿಕ್ಲೈನ್. ಮತ್ತೆ 2017ರಲ್ಲಿ ಇದೇ ತರ ಕ್ವಶನ್ ಕೇಳಿದ್ದಾನೆ, ಡೈರೆಕ್ಟ್ ಕ್ವಶನ್ ಕೇಳಿದ್ದಾನೆ, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ದಿ ವೇದಿಕ್ ಸಿವಿಲೈಸೇಷನ್ ಅಂತ ಒಂದು 11 ಪಾಯಿಂಟ್ಸ್ ಇದೆ. ಇದನ್ನ ಎಲಾಬ್ರೇಟ್ ಮಾಡಿ ಬರೆದ್ರೆ ನೀವು 3 to 4 ಪೇಜಸ್ ನ ಫಿಲ್ ಮಾಡಬಹುದು. ಇದೇ ತರ ನಿಮಗೆ ಸಮಗ್ರ ದರ್ಪಣ್ ಅನ್ನೋ ನಮಗೆ ಏನು ನಿಮಗೆ GS 1, 2, 3 and 4 ಇನ್ಕ್ಲೂಡಿಂಗ್ ಎಥಿಕ್ಸ್ ಕೂಡ ಕಂಪ್ಲೀಟ್ ಸ್ಟಡಿ ಕಿಟ್ ನಮ್ಮಲ್ಲಿ ಅವೈಲಬಲ್ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು, ಡೆಮೋ ನೋಡ್ಬೋದು. ಅಂಡ್ ಸೆಕೆಂಡ್ ಆಗಿ ನಿಮಗೆ ಫ್ರೀ ಆನ್ಸರ್ ರೈಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ, ತಾವೆಲ್ಲ ಅದ್ರ ಉಪಯೋಗಿಸ್ಕೊಳ್ಳಿ. ಡೈಲಿ ಆನ್ಸರ್ ಬರೀರಿ. ಲಾಸ್ಟ್ ಇಯರ್ ಎಲ್ಲ ತುಂಬಾ ಚೆನ್ನಾಗಿ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ರು, ಅದರಲ್ಲಿ ನಾವು ಇನ್ಪುಟ್ಸ್ ಕೂಡ ಕೊಡ್ತೀವಿ. ಸೊ ನಿಮಗೆ ಅದೇ ತರ ಇಂಪ್ರೂವ್ಮೆಂಟ್ ಒಂದು ಕನ್ಸಿಸ್ಟೆಂಟ್ಲಿ ಬರುತ್ತೆ. ಕನ್ಸಿಸ್ಟೆಂಟ್ಲಿ ವಿತ್ ದಿ ಫೆಲೋ ಆಸ್ಪಿರೆಂಟ್ಸ್ ಯು ಕ್ಯಾನ್ ರೈಟ್ ಅಂಡ್ ಕಾಂಪೀಟ್ ಎಫೆಕ್ಟಿವ್ಲಿ ಅಂತ ನಾನು ಹೇಳಿ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.